ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಕಚೇರಿಯಲ್ಲಿ ಕಲೆಕ್ಷನ್ಗೆ ಇಳಿದ್ರ ಆಫೀಸರ್ಸ್. ಅಲ್ಲಿ ಗರಿ ನೋಟು ಕೊಟ್ರೆ ಮಾತ್ರ ಕೆಲಸ. ಕಚೇರಿ ಒಳಗೂ ಹೊರಗೂ ಕುಲ್ಲಂ ಕುಲ್ಲ ವ್ಯವಹಾರ ನಡೆಯುತ್ತೆ. ಆ ಕಚೇರಿಯಲ್ಲಿ ಕಲೆಕ್ಷನ್ಗೆ ಇಳಿದು ಬಿಟ್ರ ಅಧಿಕಾರಿಗಳು. ಅಲ್ಲಿ ಗರಿ ನೋಟು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ. ಕಚೇರಿ ಒಳಗೂ ಮತ್ತು ಹೊರಗೂ ಕುಲ್ಲಂ ಕುಲ್ಲ ವ್ಯವಹಾರ ನಡೆಯುತ್ತಲೇ. ಬಸವ ಕಲ್ಯಾಣ ನಗರಸಭೆಯಲ್ಲಿ ಲಂಚಾವತಾರ ಬಟಾ ಬಯಲಾಗಿದೆ. ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲೇ ಮಿತಿ ಮೀರಿತ ಭ್ರಷ್ಟಾಚಾರ. ನಗರಸಭೆಯಲ್ಲಿ ಪ್ರತಿ ಕೆಲಸಕ್ಕೂ ಲಂಚ ಫಿಕ್ಸ್ ಮಾಡಿದ್ರ ಹಾಗಾದ್ರೆ ಅಧಿಕಾರಿಗಳು. ಅಂಗಡಿ ಲೈಸೆನ್ಸ್ ನವೀಕರಣಕ್ಕೆ 1,000 ರೂಪಾಯಿ ಲಂಚ ಕೇಳಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್. ಹಣ ತೆಗೆದುಕೊಂಡು ಜೇಬಿಗಿಳಿಸಿಕೊಂಡ ಹೆಲ್ತ್ ಇನ್ಸ್ಪೆಕ್ಟರ್ ನಿತ್ಯಾನಂದ. ಹೆಲ್ತ್ ಇನ್ಸ್ಪೆಕ್ಟರ್ ಲಂಚ ಪಡೆಯುವ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡ ಇನ್ನೋರ್ವ ಸಿಬ್ಬಂದಿ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 1,000 ರೂಪಾಯಿ ಒಬ್ಬೊಬ್ರು, ಒಂದೊಂದು ಕೆಲಸಕ್ಕೆ 1,000 ರೂಪಾಯಿ ಕೊಡಬೇಕು ಅಂತ ಅಂದರೆ ಇವರು ಸಂಬಳ ಯಾಕಬೇಕು? ಇವರಿಗೆ ಗಿಂಬಳದಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದಲ್ಲ, ಜೀವನ ಮಾಡಿಬಿಡ್ಬೋದಲ್ಲ ಅಂತ. ಇತ್ತ ಸರ್ಕಾರದ ಸಂಬಳ ಬೇಕು, ಮತ್ತೊಂದು ಕಡೆ ಗಿಂಬಳ ಬೇರೆ ತಗೋತಾರೆ, ಲಂಚ ಬೇರೆ ತಗೋತಾರೆ. ನೋಡಿ ಅಲ್ಲಿ ಹಾಡ ಆಗಲೇ ಆರಾಮಾಗಿ ಇಸ್ಕೊಂಡು ಹೋಗ್ತಾರೆ ಒಳಗಡೆ, ನೋ ಇಶ್ಯೂ. ನೋಡಿ ಅಲ್ಲಿ ತಗೊಂಡ್ರು ಹೆಲ್ತ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಅವರು ತಗೊಂಡ್ರು, ಜೇಬಿಗೆ ಇಳಿಸ್ಕೊಳ್ತಾರೆ, ಒಳಗಡೆ ಹೋಗ್ತಾರೆ. ಒಳಗೂ ವ್ಯವಹಾರ, ಹೊರಗಡೆನೂ ವ್ಯವಹಾರ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈ ಅಧಿಕಾರಿಗಳು ಆಡಿದ್ದೇ ಆಟ ಅಲ್ಲಿ. ಬಸವ ಕಲ್ಯಾಣ ನಗರಸಭೆಯಲ್ಲಿ ಲಂಚಾವತಾರ ಇದು. ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲೇ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನರನ್ನ ಕೇಳಿದ್ರೆ ಹಿಂಗೆ ಮೈಕ್ ಹಿಡಿದ್ರೆ ಎಲ್ಲಿ ಇಲ್ಲ ಭ್ರಷ್ಟಾಚಾರ. ನಿನ್ನೆ ಈ ಕೆಲಸಕ್ಕೆ ಹೋಗಿದ್ವಿ, ಅಲ್ಲಿ ಇಷ್ಟು ತಗೊಂಡ್ರು ಲಂಚ. ಎಲ್ಲ ಜನರು ಕೂಡ ಇದನ್ನೇ ಮಾತಾಡ್ತಾರೆ. ಈಗ ಎಲ್ಲ ಕಡೆಯೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಈ ದೃಶ್ಯವನ್ನು ನೋಡ್ತಾ ಇದ್ರೆ ಪ್ರತಿನಿತ್ಯ ಇವರು ಎಷ್ಟು ಲಂಚ ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿನಿತ್ಯ ಸಾಕಷ್ಟು ಜನರ ರಕ್ತ ಕುಡಿತಾ ಇದ್ದಾರೆ ಇವರು. ಹೌದು ರಾಮ್, ಖಂಡಿತವಾಗ್ಲೂ ಏನು ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಕಾಯಕ ಭೂಮಿ ಬಸವ ಕಲ್ಯಾಣದಲ್ಲಿರುವಂತಹ ಸರ್ಕಾರಿ ಕಚೇರಿಗಳಲ್ಲಿ ಕಾಯಕ ಮಾಡ್ಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಲಂಚವನ್ನ ಪಡಿತಾ ಇದ್ದಾರೆ. ಸಾಕಷ್ಟು ಅಲ್ಲಿಂದ್ರೆ ಭ್ರಷ್ಟಾಚಾರ, ಲಂಚಾವತಾರ ಮಿತಿ ಮೀರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ವಾರವಷ್ಟೇ ನಾವು ತಹಶೀಲ್ದಾರ್ ಕಚೇರಿಯಲ್ಲಿ ನಡೀತಿರುವಂತಹ ಅಂತಂದ್ರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಡೆದಿರುವಂತಹ ಲಂಚಾವತಾರವನ್ನ ಬಟಾಬಯಲ್ ಮಾಡಿರುವಂತದ್ದು. ಅದು ಖುದ್ದು ಸಿಎಂ ಕಚೇರಿವರೆಗೂ ಕೂಡ ತಲುಪಿತ್ತು. ಇದೀಗ ನೆಕ್ಸ್ಟ್ ಸರದಿ ಅಂತಂದ್ರೆ ನಗರಸಭೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಖುದ್ದು ಸಾರ್ವಜನಿಕರೇ ಅವ್ರಿಗೆ ಯಾವ ರೀತಿ ಒಂದು ಪೀಡಿಸ್ತಾ ಇದ್ದಾರೆ ಲಂಚಕ್ಕಾಗಿ ಅಂತ ಜನನೇ ವಿಡಿಯೋ ಮಾಡಿ ಗ್ಯಾರಂಟಿ ನ್ಯೂಸ್ಗೆ ನೀಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಸಮಸ್ಯೆಯನ್ನ ಅಲ್ಲಿನ ಅಧಿಕಾರಿಗಳಿಂದ ಆಗ್ತಿದೆ ಅಂತ ಜನ ಹೇಳ್ತಾ ಇರುವಂತದ್ದು. ಅಂತಂದ್ರೆ ಪ್ರಮುಖವಾಗಿ ನಗರಸಭೆಯಲ್ಲಿ ಏನು ಅಂಗಡಿ ಇರುತ್ತೆ, ಅಂಗಡಿ ಲೈಸೆನ್ಸ್ ನವೀಕರಣಕ್ಕಾಗಿ 1,000 ರೂಪಾಯಿ ಹಣವನ್ನ ಲಂಚವನ್ನ ಬೇಡಿಕೆ ಇಟ್ಟಿರ್ತಾರೆ. ಅಲ್ಲಿಂದ ಹೆಲ್ತ್ ಇನ್ಸ್ಪೆಕ್ಟರ್ ನಿತ್ಯಾನಂದ್ ಅನ್ನೋರು ಹಣವನ್ನು 1,000 ರೂಪಾಯಿ ಹಣವನ್ನ ಪಡೆಯುವಾಗೆ ಅಲ್ಲಿನ ಜನರೇ ಕೂಡ ವಿಡಿಯೋ ಕೂಡ ಮಾಡಿರುವಂತದ್ದು. ಅಂತಂದ್ರೆ ಯಾವುದೇ ಕೆಲಸಕ್ಕೂ ಕೂಡ ನಗರಸಭೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಒಂದು ಪ್ರಸಂಗ ಈಗ ಅಲ್ಲಿ ನಗರಸಭೆಯಲ್ಲಿ ಎದುರಾಗಿರುವಂತದ್ದು. ಅದಲ್ಲದೆ ಜನನ ಪ್ರಮಾಣ ಪತ್ರ ಆಗಿರ್ಬೋದು, ಮತ್ತೆ ಮರಣ ಪ್ರಮಾಣ ಪತ್ರಕ್ಕೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಫೋನ್ ಪೇ ಮೂಲಕ 300-500 ರೂಪಾಯಿ ಲಂಚವನ್ನ ಪಡಿತಾ ಇದ್ದಾರೆ. ಕೆಲವರು 1,000 ರೂಪಾಯಿ ಲಂಚವನ್ನ ಪಡಿತಾ ಇದ್ದಾರೆ. ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಬಸವ ಕಲ್ಯಾಣದ ನಗರಸಭೆಯಲ್ಲಿ ಇದೇ ಒಂದು ಜಿಲ್ಲೆಯ ಸಚಿವರು, ಪೌರಾಡಳಿತ ಸಚಿವರಾಗಿದ್ದಾರೆ ರಹೀಂ ಖಾನ್ ಅವರು. ಅವರ ಒಂದು ಜಿಲ್ಲೆಯಲ್ಲಿ ನಗರಸಭೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆ ಅನ್ನೋದಕ್ಕೆ ಈ ವಿಡಿಯೋಗಳು ಸಾಕಷ್ಟು ಅಂತಂದ್ರೆ ನಿದರ್ಶನ ಅಂತಾನೆ ಹೇಳ್ಬೋದು. ಅಂತಂದ್ರೆ ಸಾರ್ವಜನಿಕರು ಸಾಕಷ್ಟು ಒಂದು ಅಸಹಾಯಕತೆಯನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇಂಥವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದು ಕೂಡ ಜನರ ಆಗ್ರಹವಾಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.